ನಮ್ಮಲ್ಲಿ ಮಾತ್ರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನಾಗಮಂಗಲದಲ್ಲಿ ನಡೆದಿರುವ ಗಲಭೆ ಪ್ರೀ ಪ್ಲಾನ್ಡ್ ಆಗಿತ್ತಾ, ಅದನ್ನ ಮೊದಲೇ ಪ್ಲಾನ್ ಮಾಡಲಾಗಿತ್ತಾ? ಒಂದು ದೃಶ್ಯವ ಹಿಂದೆ 108 ಅನುಮಾನ ಮೂಡ್ತಾ ಇದೆ. ಈಗ ಬೆಳಗ್ಗೆ ನಾವು ಹೇಳಿದ್ವಿ ಕೇರಳ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ವಿ. ಆ ದಾಖಲೆಗಳಲ್ಲಿ ಹೇಗೆ ಕೇರಳದ ಅಡ್ರೆಸ್ ನಮೂದಾಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸಿದ್ವಿ. ಬೆಂಕಿ ಹಚ್ಚುವ ಮೊದಲೇ CC ಕ್ಯಾಮೆರಾಗಳನ್ನು ಧ್ವಂಸ ಮಾಡ್ಕೊಂಡ್ರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ತಾವು ಹೋಗಿ ಬೆಂಕಿ ಹಚ್ತೀವಿ ಅಂಗಡಿ ಹತ್ರ ಅಂತ. ಹಾಗಾಗಿ CC ಕ್ಯಾಮೆರಾ ಧ್ವಂಸ ಮಾಡಿದ್ರ. ಹಾರೆ ಹಿಡಿದು ಬಂದವರ ಜಾತಕವನ್ನ ಜಾಲಾಡ್ತಿದೆ ಖಾಕಿ. ತನಿಖೆ ನಡೀತಾ ಇದೆ, ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ, ಹೆಂಗೆ ಮೊದಲೇ ಹಾರೆ ತಗೊಬಂದು ಶಟರ್ ಹೊಡಿತಾ ಇದ್ದಾರೆ. CC ಕ್ಯಾಮೆರಾ ಫಸ್ಟ್ ಹೊಡೆದಾಕ್ತಾರೆ, ಆಮೇಲೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರೆಕಾರ್ಡ್ ಆಗ್ತಾ ಇರೋ CC ಕ್ಯಾಮ್ರಾನ ಫಸ್ಟ್ ಹೊಡೆದಾಕ್ತಾರೆ, ಅನಂತರ ಬೆಂಕಿ ಹಚ್ತಾರೆ. ಸೊ ಹೇಗಾಯ್ತು ಗಲಭೆ? ನುಗ್ಗಿದ್ದು ಒಬ್ರು, ಹೊಡೆದಿದ್ದೊಬ್ರು, ಬೆಂಕಿ ಹಚ್ಚಿದ್ದು ಮತ್ತೊಬ್ರು ಅನ್ನೋ ಹಂಗಾಯ್ತಾ? ನಾಗಮಂಗಲ ಗಲಭೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಊರಿಗೆ ಬಂದು, ಅಂದ್ರೆ ಆ ಊರಿಂದ ಈ ಊರಿಗೆ ಬಂದು ಬೆಂಕಿ ಹಚ್ಚಿದ್ದು ಮತ್ತೊಂದು ಊರಿನವರ ಅನ್ನೋಂಥ ಒಂದು ಡೌಟ್ ಶುರುವಾಗಿದೆ. ರಾತ್ರೋರಾತ್ರಿ ರಕ್ಕಸ ಕೃತ್ಯ. ಶಾಂತವಾಗಿದ್ದ ನಾಗಮಂಗಲ ಧಗಧಗಿಸಿತು. ಜೈಕಾರ ಕೂಗುತ್ತಿದ್ದ ನೆಲದಲ್ಲಿ ಧಿಕ್ಕಾರ ಮೊಳಗಿತ್ತು. ನೋಡುತ್ತಿದ್ದಂತೆ ಊರು ಸ್ಮಶಾನವಾಯಿತು. ನಾಗಮಂಗಲ ಗಲಭೆಗೆ ಮೊದಲೇ ಸಂಚು. ಬೆಂಕಿ ಹಿಂದಿದೆಯಾ ಕೇರಳದ PFI ನಂಟು? ಇದೊಂದು ಸೀನ್ ನೋಡಿ. ಇಲ್ಲಿ CC ಕ್ಯಾಮೆರಾಗಳನ್ನ ಒಡೆಯೋದಕ್ಕಾಗಿ ಹಾರೆ ಬಳಸ್ತಿದ್ದಾರೆ. ಮೊದಲು CC ಕ್ಯಾಮೆರಾ ಒಡೆದು ತಮ್ಮ ದುಷ್ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾಗಮಂಗಲ ಗಲಭೆ ಪ್ರೀ ಪ್ಲಾನ ಅನ್ನೋ ಅನುಮಾನ ದಟ್ಟವಾಗುತ್ತೆ. ಇನ್ನು ಗಲಭೆ ಹಿಂದೆ ಕೇರಳದ ನಿಷೇಧಿತ ಸಂಘಟನೆ PFI ಕೈವಾಡ ಇರೋ ಡೌಟ್ ಕೂಡ ಹುಟ್ಕೊಳ್ತಿದೆ. ಯಾಕಂದ್ರೆ ಪೊಲೀಸರು ಬಂಧಿಸಿರೋ ಆರೋಪಿಗಳಲ್ಲಿ ಇಬ್ಬರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಕೇಸ್ನ ಆರೋಪಿ ಯೂಸುಫ್, ಆರೋಪಿ ನಾಸೀರ್ ಮೂಲ ಕೆದಕೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ. ಕೇರಳದ ಈ ಇಬ್ಬರಿಗೂ PFI ಸಂಘಟನೆಗೂ ಸಂಬಂಧ ಇದೆಯಾ? ನಾಗಮಂಗಲ ಗಲಭೆಗೂ ಕೇರಳಕ್ಕೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಈವರೆಗೂ ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 55 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಕೇರಳ ನಂಟು ಅಂಟಿಕೊಂಡಿದ್ದು ಇಡೀ ಪ್ರಕರಣ ಮತ್ತೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮಲ್ಲಿ ಮಾತ್ರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನಾಗಮಂಗಲದಲ್ಲಿ ನಡೆದಿರುವ ಗಲಭೆ ಪ್ರೀ ಪ್ಲಾನ್ಡ್ ಆಗಿತ್ತಾ, ಅದನ್ನ ಮೊದಲೇ ಪ್ಲಾನ್ ಮಾಡಲಾಗಿತ್ತಾ? ಒಂದು ದೃಶ್ಯವ ಹಿಂದೆ 108 ಅನುಮಾನ ಮೂಡ್ತಾ ಇದೆ. ಈಗ ಬೆಳಗ್ಗೆ ನಾವು ಹೇಳಿದ್ವಿ ಕೇರಳ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ವಿ. ಆ ದಾಖಲೆಗಳಲ್ಲಿ ಹೇಗೆ ಕೇರಳದ ಅಡ್ರೆಸ್ ನಮೂದಾಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸಿದ್ವಿ. ಬೆಂಕಿ ಹಚ್ಚುವ ಮೊದಲೇ CC ಕ್ಯಾಮೆರಾಗಳನ್ನು ಧ್ವಂಸ ಮಾಡ್ಕೊಂಡ್ರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ತಾವು ಹೋಗಿ ಬೆಂಕಿ ಹಚ್ತೀವಿ ಅಂಗಡಿ ಹತ್ರ ಅಂತ. ಹಾಗಾಗಿ CC ಕ್ಯಾಮೆರಾ ಧ್ವಂಸ ಮಾಡಿದ್ರ. ಹಾರೆ ಹಿಡಿದು ಬಂದವರ ಜಾತಕವನ್ನ ಜಾಲಾಡ್ತಿದೆ ಖಾಕಿ. ತನಿಖೆ ನಡೀತಾ ಇದೆ, ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ, ಹೆಂಗೆ ಮೊದಲೇ ಹಾರೆ ತಗೊಬಂದು ಶಟರ್ ಹೊಡಿತಾ ಇದ್ದಾರೆ. CC ಕ್ಯಾಮೆರಾ ಫಸ್ಟ್ ಹೊಡೆದಾಕ್ತಾರೆ, ಆಮೇಲೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ರೆಕಾರ್ಡ್ ಆಗ್ತಾ ಇರೋ CC ಕ್ಯಾಮೆರಾನ ಫಸ್ಟ್ ಹೊಡೆದಾಕ್ತಾರೆ, ಅನಂತರ ಬೆಂಕಿ ಹಚ್ತಾರೆ. ಸೊ ಹೇಗಾಯ್ತು ಗಲಭೆ? ನುಗ್ಗಿದ್ದು ಒಬ್ರು, ಹೊಡೆದಿದ್ದೊಬ್ರು, ಬೆಂಕಿ ಹಚ್ಚಿದ್ದು ಮತ್ತೊಬ್ರು ಅನ್ನೋ ಹಂಗಾಯ್ತಾ?
ನಾಗಮಂಗಲ ಗಲಭೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಊರಿಗೆ ಬಂದು ಅಂದ್ರೆ ಆ ಊರಿಂದ ಈ ಊರಿಗೆ ಬಂದು ಬೆಂಕಿ ಹಚ್ಚಿದ್ದು ಮತ್ತೊಂದು ಊರಿನವರ ಅನ್ನೋಂಥ ಒಂದು ಡೌಟ್ ಶುರುವಾಗಿದೆ. ರಾತ್ರೋರಾತ್ರಿ ರಕ್ಕಸ ಕೃತ್ಯ. ಶಾಂತವಾಗಿದ್ದ ನಾಗಮಂಗಲ ಧಗಧಗಿಸಿತು. ಜೈಕಾರ ಕೂಗುತ್ತಿದ್ದ ನೆಲದಲ್ಲಿ ಧಿಕ್ಕಾರ ಮೊಳಗಿತ್ತು. ನೋಡುತ್ತಿದ್ದಂತೆ ಊರು ಸ್ಮಶಾನವಾಯಿತು. ನಾಗಮಂಗಲ ಗಲಭೆಗೆ ಮೊದಲೇ ಸಂಚು. ಬೆಂಕಿ ಹಿಂದಿದೆಯಾ ಕೇರಳದ ಪಿಎಫ್ಐ ನಂಟು? ಇದೊಂದು ಸೀನ್ ನೋಡಿ. ಇಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಒಡೆಯೋದಕ್ಕಾಗಿ ಹಾರೆ ಬಳಸ್ತಿದ್ದಾರೆ. ಮೊದಲು ಸಿಸಿ ಕ್ಯಾಮೆರಾ ಒಡೆದು ತಮ್ಮ ದುಷ್ಕೃತ್ಯಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಾಗಮಂಗಲ ಗಲಭೆ ಪ್ರೀ ಪ್ಲಾನಾ ಅನ್ನೋ ಅನುಮಾನ ದಟ್ಟವಾಗುತ್ತೆ. ಇನ್ನು ಗಲಭೆ ಹಿಂದೆ ಕೇರಳದ ನಿಷೇಧಿತ ಸಂಘಟನೆ ಪಿಎಫ್ಐ ಕೈವಾಡ ಇರೋ ಡೌಟ್ ಕೂಡ ಹುಟ್ಕೊಳ್ತಿದೆ. ಯಾಕಂದ್ರೆ ಪೊಲೀಸರು ಬಂಧಿಸಿರೋ ಆರೋಪಿಗಳಲ್ಲಿ ಇಬ್ಬರು ಕೇರಳ ಮೂಲದವರು ಅಂತ ಗೊತ್ತಾಗಿದೆ. ಕೇಸ್ನ ಆರೋಪಿ ಯೂಸುಫ್, ಆರೋಪಿ ನಾಸೀರ್ ಮೂಲ ಕೆದಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೇರಳದ ಈ ಇಬ್ಬರಿಗೂ ಪಿಎಫ್ಐ ಸಂಘಟನೆಗೂ ಸಂಬಂಧ ಇದೆಯಾ? ನಾಗಮಂಗಲ ಗಲಭೆಗೂ ಕೇರಳಕ್ಕೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಒಟ್ನಲ್ಲಿ ಈವರೆಗೂ ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 55 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಮಧ್ಯೆ ಕೇರಳ ನಂಟು ಅಂಟಿಕೊಂಡಿದ್ದು ಇಡೀ ಪ್ರಕರಣ ಮತ್ತೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.